ಎಷ್ಟು ಧೈರ್ಯ ಇದೆ, ನನ್ನೇನೆ ಅವಮಾನ ಮಾಡ್ತಾಳೆ ನನ್ನ ಫ್ರೆಂಡ್ ಎದುರಿಗೆ. ಅಲ್ಲ ಬಂದು ಇನ್ನೂ ಒಂದು ತಿಂಗಳು ಆಗಿರ್ಬೇಕು, 2 ತಿಂಗಳಲ್ಲಿ ರನ್ನಿಂಗ್ ಐತೆ. ಅಂಥದ್ರಲ್ಲಿ ಇವಳು ನನ್ನೇನೆ ಎದುರಿಸ್ತಾಳಲ್ಲ, ಅದು ನನ್ನ ಫ್ರೆಂಡ್ ಎದುರಿಗೆ ಇಷ್ಟೊಂದು ಅವಮಾನ ಮಾಡ್ತಾಳೆ. ಇವಳು ಏನು ಮಾಡಬೇಕು? ಏನಾದರೂ ಮಾಡಿ ಪ್ಲಾನ್ ಮಾಡಿ ಇವಳನ್ನ ಸರಿಯಾಗಿ ಉಗಿಸ್ಬೇಕು ನಮ್ಮ ಅಮ್ಮನ ಹತ್ರ. ಏನು ಮಾಡಲಿ? ಅದೇ ಒಳ್ಳೆ ಐಡಿಯಾ. ನಮ್ಮ ಪ್ರೇಮ ಎಷ್ಟು ಒಳ್ಳೆಯವಳು. ನಮ್ಮ ಅಣ್ಣನೇ ಮದುವೆ ಆಗಬೇಕು ಅಂತ ಆಸೆ ಇಟ್ಕೊಂಡಿದ್ಲು. ಆದರೆ ಈ ಲಾವಣ್ಯ ಅಂಬಳು ಬಂದು ಎಲ್ಲ ಹಾಳು ಮಾಡಿಕ್ಕಿದ್ಲು. ಈಗ ಪಾಪ ಅವಳು ಎಷ್ಟು ಆಸೆಯಿಂದ ನಮ್ಮ ಅಣ್ಣನ ನೋಡಕ್ಕಂತ ಬಂದಿದ್ರೆ ನಾನು ಇವರ ಅಣ್ಣನ ಹೆಂಡತಿ ಅಂತ ಹೇಳಿ ಅವಳ ಮನಸ್ಸಿಗೆ ಬೇಜಾರು ಮಾಡಿದ್ಲು. ಈ ದರಿದ್ರದವಳನ್ನ ಹೋಗಿ ಮದುವೆ ಮಾಡ್ಕೊಂಬಂದ ನಮ್ಮ ಅಣ್ಣ. ಅರಿಮಾರು ಎಷ್ಟು ಶ್ರೀಮಂತರು. ನನ್ನ ಫ್ರೆಂಡ್ ಅವಳು, ತುಂಬ ಕ್ಲೋಸ್ ಫ್ರೆಂಡು. ನಾನು ಅವಳು ಜೊತೆಗೆ ಇರ್ತೀವಿ, ನಮ್ಮ ಅಣ್ಣನ ಅವಳು ಮದುವೆ ಆದರೆ ಅಂತ ನಾ ಎಷ್ಟು ಏನೇನೋ ಆಸೆ ಇಟ್ಕೊಂಡಿದ್ದೆ. ಅಲ್ಲಿ ಇಲ್ಲಿ ಟ್ರಿಪ್ ಹಾಕ್ಬೋದು ಅಂತ 3 ಜನನು. ಈ ಲಾವಣ್ಯ ಎಂಬಳು ಬಂದು ಎಲ್ಲ ಹಾಳು ಮಾಡಿಕ್ಕಿದ್ಲು. ನಮ್ಮ ಅಮ್ಮನ ಹತ್ರ ಬಯಸೋದಕ್ಕೆ ನಾನು ಹಾಗೆ ಮಾಡ್ತೀನಿ. ಎಲ್ಲ ಹೋಗವಳೆ, ಬಂದಾಗ ಸರಿಯಾಗಿ ಉಗಿಸ್ತೀನಿ. ನಮ್ಮ ಎಲ್ಲೋಯ್ತು, ಬರಲಿ, ಬಂದಮೇಲೆ ನನ್ನ ನಾಟಕ ಶುರು ಮಾಡ್ತೀನಿ. ಹಂಗೆ ಮಾಡಿದ್ರೇನೆ ಇವಳಿಗೆ ಗೊತ್ತಾಗೋದು. ಚಂದಿರ ತಂದ ಹುಣ್ಣಿಮೆ ರಾತ್ರಿ, ಗಾಳಿಯು ತಂದ ತಣ್ಣನೆ ರಾತ್ರಿ, ಹಾಯಾಗಿ ನಾ ಮಲಗಿರಲು ಆ ದಿಂಬು ಹಾಸಿಗೆ ನನ್ನನ್ನು ಕೀತು, ಈ ನನ್ನ ನಲ್ಲನ ಕೂಗೆಂದಿತು. ನಮ್ಮ ಅಮ್ಮ ಬಂತು ಅನ್ಸುತ್ತೆ. ನನ್ನ ನಾಟಕ ಶುರು ಮಾಡಬೇಕು. ಚಂದಿರ ತಂದ ಹುಣ್ಣಿಮೆ ರಾತ್ರಿ, ಗಾಳಿಯು ತಂದ ತಣ್ಣನೆ ರಾತ್ರಿ. ಸೀಮಾ ಸೀಮಾ ಸೀಮಾ, ಯಾಕೆ ಹಿಂಗ್ ಕುಕ್ಕಳಿದ್ಯಾ? ತಲೆ ಬಗ್ಗಿಸ್ಕೊಂಡು ಏನಾತೆ? ಯಾರೋ ನಿನ್ ಫ್ರೆಂಡ್ ಬರ್ತಾಳೆ ಇವತ್ತು ಅಂತ ಹೇಳ್ತಿದ್ದೆ, ಬಂದಿದ್ಲೇನೆ ಅವಳು? ಅಮ್ಮ ಸೀಮಾ ಸೀಮಾ, ಯಾಕೆ ಹಿಂಗ್ ಆಡ್ತಾ ಇದ್ಯಾ? ಏನಾತೆ? ಯಾರು ಏನ್ ಮಾಡಿದ್ರೆ ನಿನ್ಗೆ? ಯಾಕೆ? ಅಮ್ಮ ಅವಳು ಹೊಡೆದ್ಬಿಟ್ಲಮ್ಮ, ಅವಳು ಹೊಡೆದ್ಬಿಟ್ಲು ನನಗೆ. ನೋಡು, ನೀನು ಯಾರು ಇಲ್ಲ ಅಂತ ಏನು ಮನೆಯಲ್ಲಿ ನನ್ನ ಹೆಂಗ್ ಹೊಡೆದ್ಬಿಟ್ಲು ಅವಳು. ಕಪಾಳಕ್ಕೆ ಬಿಟ್ಬಿಟ್ಲು. ಅಮ್ಮ, ಯಾರದು? ಯಾರೇ ನೀನು ನೋಡ್ದಿದ್ದು? ನಮ್ಮನೆಗೆ ಯಾರು ಇದ್ದಾರೆ ಬೇರೆ ನೀನು ನೋಡಿಯಂತವ್ರು? ಇನ್ಯಾರು? ನಮ್ಮ ಮನೆಗೊಬ್ಬ ಗಯ್ಯಾಳಿ ಬಂದು ಸೇರ್ಕೊಂಡಿಲ್ವಾ? ಪೀಡೆ ಪಿಚಾಚಿ ತರ ಅವಳೆ ನನ್ನ ಹೊಡೆದ್ಬಿಟ್ಲು, ಯಾರು ಇಲ್ಲ ಅಂತ ಹೇಳಿ. ಅಮ್ಮ ನೋಡು, ನೀನು ಅಣ್ಣನ ಮಕ್ಕ ನೋಡ್ಕೊಂಡು ಅವಳ ಮನೆಗೆ ಸೇರಿಸ್ಕೊಂಡಿತ್ತು. ಇವತ್ತು ನನ್ನೇನೆ ಹೊಡೆದು ಮನೆಯಿಂದ ಆಚೆಗೆ ಹಾಕೋದ್ಲು. ಹೋಗು ಆಚೆಗೆ, ನಿಂದಲ್ಲ ಮನೆ ನಂದು ಅಂತನ. ಹೌದಾ? ಯಾರ ಅವಳು? ಲಾವಣ್ಯನ? ಅವಳು ನಿನ್ನ ಹೊಡೆದು ಮನೆಯಿಂದ ಆಚೆಗೆ ಹಾಕುದ್ಲಾ? ಯಾಕೆ? ಏನ್ ಮಾಡ್ದೆ? ಎಲ್ಲ ಅವಳು ಎಲ್ಗೋದ್ಲೋ ಏನೋ, ನನ್ನ ಮನೆಯಿಂದ ಆಚೆಗೆ ಕುಕ್ಕೊಂಡಿರು. ನೀನು ಒಳಗೆ ಹೋದ್ರೆ ಕಾಲು ಮುರಿದ್ಬಿಡ್ತೀನಿ ಅಂತ ಹೇಳಿ ಬೈದ್ಬಿಟ್ಟು ಹೋದ್ಲಮ್ಮ. ಅದಕ್ಕೆ ನಾನು ಇಲ್ಲೇ ಕೂತ್ಕೊಂಡಿದ್ದೀನಿ ಅವಳಿಗೆ ಎದುರುಕೊಂಡು. ಹಂಗಲ್ಲ, ನಿನ್ನ ಮನೆಯಿಂದ ಆಚೆಗೆ ಹಾಕದ್ಲಾ? ಮನೆಗೆ ಹೋಗ್ಬೇಡ ಅಂತ ಹೇಳ್ದ? ಏನು ಹೇಳ್ತಾ ಇದ್ಯಾ ಸೀಮಾ? ಅಲ್ಲ ನಿಜವಾಗ್ಲೂ ಅವಳು ಹಂಗೆ ಹೇಳಿದ್ಲೇನೆ? ಹೌದಮ್ಮ. ಯಾಕಮ್ಮ ನನ್ನ ಮಾತಿನ ಮೇಲೆ ನಿನ್ನ ನಂಬಿಕೆ ಇಲ್ವಾ? ಹೇಳು. ಅಲ್ಲ ಅವಳ ಆ ಥರ ಹೇಳ್ದಿ ಎದುರಿಸಿ ಹೋಗ್ದಿದ್ರೆ ನಾನು ಯಾಕೆ ಇಲ್ಲಿ ಕೂತ್ಕೊಂಡು ಹೇಳ್ತಿದ್ದೆ ಹೇಳು? ಒಳಗ ರಾಮ ಮಲ್ಕೊಂತಿದ್ದೆ ತಾನೆ. ನನಗೆ ಮೊದಲೇ ತಲೆ ನೋಯ್ತೈತೆ ಬೆಳಗ್ಗೆಯಿಂದ, ನಿನಗೂ ಗೊತ್ತಲ್ವಾ? ಅಂದ್ರೂ ಇಲ್ಲಿ ಕೂತ್ಕೊಂಡು ಅಳ್ತಾ ಇದ್ದೀನಿ ಅಂದ್ರೆ ನೀನೇ ಅರ್ಥ ಮಾಡ್ಕೊ. ಅವಳು ನಾನು ಎಷ್ಟು ಎದುರಿಸಿದಾಳೆ ಅಂತ, ನೀವು ಯಾರು ಇಲ್ಲ ಅಂತಾನ. ಬರ್ಲಿ ಇರು, ಮಾಡ್ತೀನಿ. ಅಳಬೇಡ, ಸುಮ್ಮನಿರು. ನಡಿ ಒಳಕ್ಕೆ ನಡಿ. ಅವಳು ಬರ್ಲಿ. ಐತೆ ಅವಳಿಗೇನೋ ಗ್ರಹಚಾರ ಕೆಟ್ಟೈತೆ. ಅಲ್ಲ ಅವಳಿಗೆ ಎಷ್ಟು ಧೈರ್ಯ ಇದೆ ನಿನ್ನೆ ಮನೆಯಿಂದ ಆಚೆ ಕೂತ್ಕೊಂತ ಹೇಳ್ತಾಳೆ. ನಡಿಯಮ್ಮ ಈಗ ಸೀಮಾ, ನಡಿ ಒಳಕ್ಕೆ. ಇಲ್ಲಮ್ಮ, ನಾನು ಬರಲ್ಲ. ಅವಳು ಆಮೇಲೆ ಕಾಲ್ಗಿಲ್ ಮುರಿದಾಕ್ಬಿಡ್ತಾಳೆ ನಾನು ಹೇಳಿದ್ರೆ ಒಳಕ್ಕೆ ಹೋಗಿದೀಯೇನೆ ಅಂತನ. ನಾನು ಇಲ್ಲೇ ಇರ್ತೀನಿ, ನಾನು ಒಳಗೆ ಬರಲ್ಲ, ನೀನು ಹೋಗು. ಅವಳೇ ನಿನ್ ಕಾಲ್ ಮುರಿಯಕ್ಕೆ ನಾನಿದ್ದೀನಿ, ಸುಮ್ಮನೆ ನಡಿ. ಅವಳೇ ನೀನು ಈ ಮನೆ ಯಜಮಾನಿ ಅಂತ ಅಲ್ಲ, ನಿನ್ನೆ ಮನೆ ಬಂದು ಸೇರ್ಕೊಂಡು ನಿನ್ನ ಮನೆಯಿಂದ ಆಚೆಗೆ ಹಾಕ್ತಾಳಂತ. ಅವಳೇ ನಿನಗೆ ಓದ್ಯಕ್ಕೆ ಬರ್ಲಿ, ಮಾಡ್ತೀನಿ. ನಿಮ್ಮ ಅಣ್ಣ ಏನು ಬರ್ಲಿ, ಹೇಳಿ ಮೊದ್ಲು ಒದ್ದು ಆಚೆಗೆ ಹಾಕು ಅಂತ ಹೇಳ್ತೀನಿ. ಅಮ್ಮ ಹುಷಾರು, ಆಮೇಲೆ ನನಗಾದ ಗತಿನೇ ನಿನಗೂ ಆದ್ಗಿದತ್ತು. ಅವಳ ಹತ್ರ ಏನು ಇಟ್ಕೊಂಬಕ್ ಹೋಗ್ಬೇಡ, ಅವಳೇನು ಬೈಬೇಡಮ್ಮ. ನಿಮ್ಮ ಅಮ್ಮಗೂ ನಿಮ್ಮ ಅಪ್ಪಗೂ ಯಾವಳಗೂ ಎದ್ರಕಮ್ಮಳಲ್ಲ ನಾನು. ನಿಮ್ಮನ್ನೆಲ್ಲ ಮನೆಯಿಂದ ಆಚೆಗೆ ಹಾಕ್ತೀನಿ, ನೋಡ್ತಾ ಇರು, ಒಂದಲ್ಲ ಒಂದ್ ದಿವಸ ಅಂತ ನಾ ಎದುರಿಸಿದ್ಲಮ್ಮ ಅವಳು. ಹಂಗೆಲ್ಲ ಎದುರಿಸಿದ್ಲ? ಏನಿಲ್ಲ ಮನ್ಯ, ನಂಬಕ್ಕಾಗಲ್ಲಮ್ಮ. ಅಲ್ಲ
ನಾನು ಇಲ್ಲಿ ಬಂದಾಗಿಂದ ನಾನು ನೋಡ್ತಾ ಇದ್ದೀನಿ, ನನ್ ಕಂಡ್ರೇನೆ ಆಗಲ್ವಮ್ಮ ಅವಳಿಗೆ. ಆಯ್ತು ಬಾ ಒಳಗೆ ಹೋಗೋಣ. ಅವಳನ್ನ ಬರ್ಲಿ ವಿಚಾರಿಸ್ಕೊಂತೀನಿ. ಏ ಸೀಮಾ, ನೀನೇನ್ ಯೋಚನೆ ಮಾಡ್ತಾ ಇದ್ಯಾ? ಕೂತ್ಕಡೆ. ಅಮ್ಮ ಇಲ್ಲಿ ಕೂತ್ಕೊಳ್ಳೋಕ್ಕೂ ಭಯ ಆಗುತ್ತೆ, ಅವಳೆಲ್ಲ ಬಂದು ಹೊಡಿತಾಳೋ ಅಂತ. ನಾನಿದ್ದೀನಿ, ನಾನು ಹೇಳ್ತಾ ಇದ್ದೀನಿ, ಸುಮ್ಮನೆ ಕೂತ್ಕೋ. ಏನ್ ಅನ್ಕೊಂಡ್ಬಿಟ್ಟಿದ್ದಾಳೆ ಅವಳು? ಏನ್ ಅನ್ಕೊಂಡ್ಬಿಟ್ಟಿದ್ದಾಳೆ? ಏನ್ ಭಯನೇ ಇಲ್ಲ ಅಂತನಾ? ನಾನು ಸುಮ್ಮನೆ ಇದ್ದೀನಿ ಅಂತ ಹೇಳಿ ಅತಿ ಆಯ್ತು ಅವಳದು. ಬರ್ಲಿ ಇರು. ಓ ಬಂದ್ಯಾ? ಬಾ. ನೀನ್ ಯಾಕೆ ಎದ್ದೆ? ಕೂತ್ಕೊಳ್ಳಿ ನೀನು. ಇಲ್ಲಮ್ಮ, ನಾನು ಅವಳ ಎದ್ರಿ ಕೂತ್ಕೊಂಬಲ್ಲ. ಆಮೇಲೆ ಕಾಲ್ಗೆ ಮುರಿದ್ರೆ ಏನ್ ಮಾಡೋದು? ಈಗಲೇ ನನಗೆ ದೊಡ್ಡ ಎಲ್ಲ ನೋವ್ತೈತೆ, ಕೆನ್ನೆ ಓಡಿಸ್ಕೊಂಡು. ಆಮೇಲೆ ಕಾಲಿಲ್ಲ ಅಂದ್ರೆ ಹೆಂಗ್ ಕುಂಡ್ಕೊಂಡು ಓಡಾಡಕ್ಕಾಗುತ್ತಾ? ಇಲ್ಲ ಇಲ್ಲ, ನನಗಂತೂ ಭಯ ಆಗುತ್ತೆ ಅವಳು ನೋಡಿದ್ರೆ. ಏನಾಯ್ತು ಸೀಮಾ? ಯಾಕತ್ತೆ ಇವಳು ಹಿಂಗ್ ಆಡ್ತಿದ್ದಾಳೆ? ಏನ್ ನಾಟಕ ಮಾಡ್ತೀಯ? ಏನು ಯಾರು ಇಲ್ಲ ಅಂತ ಹೇಳಿ ನನ್ನ ಮಗಳನ್ನ ಹಿಂಗೆ ಹೊಡೆದಿದ್ಯಂತೆ. ಮನೆಯಿಂದ ಆಚೆಗೆ ಹೋಗು, ನೀ ಆಚೆಗೆ ಕೂತ್ಕೋ, ಮನೆ ಒಳಗೆ ಬರಬೇಡ ಅಂತನ ಎದುರಿಸಿದ್ಯಂತೆ. ಏನ ಮನೆ ಒಳಗೆ ಬಂದ್ರೆ ಕಾಲ್ ಕತ್ತರಿಸ್ತೀನಿ ಅಂದ್ಯಂತೆ. ಏನು ನೀನೇ ಈ ಮನೆ ಯಜಮಾನಿ ಅನ್ಕೊಂಡ್ಬಿಟ್ಟಿದ್ಯಾ? ನನ್ನ ಮಗಳನ್ನ ಮನೆಯಿಂದ ಆಚೆಗೆ ಹಾಕಕ್ಕೆ ಎಷ್ಟು ಧೈರ್ಯ? ನನ್ನ ಮಗಳಿಗೆ ಹೊಡೆದ್ಯಂತಲ್ಲ, ನೀನ್ ಯಾವಳೆ ನನ್ನ ಮಗಳು ಹೊಡಿಯಕ್ಕೆ? ನಾನು ಸೀಮನ್ ಹೊಡೆದ್ನಂತ ಮನೆಯಿಂದ ಆಚೆ ಇರು ಅಂತ ಹೇಳದ್ನ. ಏನಂತ ಹೇಳ್ತಾ ಇದ್ದೀರಾ? ನಾನು ಯಾಕೆ ಅವಳಿಗೆ ಮನೆಯಿಂದ ಆಚೆಗೆ ಹಾಕನ? ನಾನು ಒಂದ್ ಏಟು ಮುಟ್ಟಿಲ್ಲ, ಅವಳೇ ನನ್ನ ಹೊಡೆಯಕ್ ಬಂದು ಅವಳ ಫ್ರೆಂಡ್ ಮುಂದೆ ನನ್ನ ಮನೆ ಕೆಲಸದಳು ಅಂತಾನ ಇಂಟ್ರೊಡ್ಯೂಸ್ ಮಾಡ್ಕೊಡ್ತಾಳೆ. ನನಗೆ ಎಷ್ಟು ಸಿಟ್ಟು ಬಂದಿರ್ಬೇಡ, ಅದಕ್ಕೆ ಸರಿಯಾಗಿ ಬೈದೆ ಅವಳಿಗೂ ಅವಳ ಫ್ರೆಂಡ್ಗೂ. ಅಲ್ಲ ನೋಡಿ, ಅಲ್ಲ ಅತ್ತಿಗೆ ಅಂತ ಹೇಳಕ್ಕೆ ನಾಚಿಕೆ ಆದ್ರೆ ಹೋಗ್ಲಿ, ಹೆಸರಾದ್ರೆ ಹೇಳ್ಬೋದಿತ್ತು ತಾನೆ. ಲಾವಣ್ಯ ಅಂತಾನ, ನಮ್ಮ ಅಣ್ಣನ ಹೆಂಡತಿ ಅಂತಾನ, ಅದ್ ಬಿಟ್ಬಿಟ್ಟು ಮನೆ ಕೆಲಸದಳು ಅಂತಾನ ಹೇಳ್ತಾಳೆ. ಅದಕ್ಕೆ ನನಗೆ ಸಿಟ್ಟು ಬಂತು, ಅದಕ್ಕೆ ಬೈದೆ ಅಷ್ಟೇನೆ. ಅದ್ ಬಿಟ್ರೆ ನಾನೇನು ಇವಳೇನು ಒಂದೇಟು ಮುಟ್ಟಿಲ್ಲ ಅಥವಾ ಮನೆಯಿಂದ ಆಚೆಗಿರು ಅಂತಾನು ಹೇಳಿಲ್ಲ. ಅಲ್ಲ ಇವಳನ್ನ ಮನೆಯಿಂದ ಆಚೆಗೆ ಹಾಕಕ್ಕೆ ನನಗೇನೇನು ಬುದ್ಧಿ ಇಲ್ಲ ಅಂತ ತಿಳ್ಕೊಂಡಿದ್ದೀರಾ? ಈ ಮನೆ ಮಗಳು ಅವಳು, ಈ ಮನೆ ಮೇಲೆ ಅವಳಿಗೂ ಹೋಗ್ತೈತೆ. ನನ್ಗೇನು ತಲೆ ಕೆಟ್ಟಿದ್ಯಾ? ಏನ್ ಸೀಮಾ ಈ ತರ ಎಲ್ಲ ಸುಳ್ಳು ಹೇಳಿದ್ಯಾ ನಿಮ್ಮ ಅಮ್ಮನಿಗೆ? ಏಯ್ ಮುಚ್ಚೆ ಬಾಯಿ, ಸಾಕು. ಸುಳ್ಳಂತೆ ಸುಳ್ಳು. ನಾವ್ ಯಾರು ಇಲ್ಲದೆ ಇರೋದನ್ನ ನೆಪ ಮಾಡ್ಕೊಂಡು ಇವಳನ್ನ ಹೊಡೆದು ಬಡದು ಮನೆಯಿಂದ ಆಚೆಗೆ ಹಾಕ್ತೀಯ. ಇವಳ ಫ್ರೆಂಡ್ ಮುಂದೆ ಅವಮಾನ ಮಾಡ್ತೀಯ ಅವಳಿಗೆ. ಸಣ್ಣ ಹುಡುಗಿ ಅಂತಾರ ಜೋರ್ ಮಾಡಕ್ ನಿಂತ್ಕೊಂಡಿದ್ಯೇನು? ನಿನ್ ಪ್ರತಾಪನ ನನ್ ಮೇಲೆ ತೋರ್ಸು ನೋಡೋಣ. ನನ್ ಮಗಳ ಮೇಲಲ್ಲ, ಅವಳು ಸಣ್ಣವಳು, ಏನು ಮಾತಾಡಕ್ ಆಗಲ್ಲ, ಅವಳ ಕೈಲಿ ಶಕ್ತಿ ಇಲ್ಲ ಹೊಡೆಯಕ್ಕೆ, ತಿರುಗಿಸಿ ಅಂತಾನ. ಅಯ್ಯೋ ಅತ್ತೆ, ಏನಿದು? ಏ ಸೀಮಾ, ಸರಿಯಾಗಿ ಹೇಳದ್ ಕಲ್ಕ, ಸತ್ಯ ಹೇಳು, ಸುಳ್ಳು ಹೇಳ್ಬೇಡ. ಸುಳ್ಳು ಹೇಳದೆ ಒಳ್ಳೇದಾಗಲ್ಲ ನಿನಗೆ. ನೋಡಮ್ಮ, ನನ್ನೇ ಎದುರಿಸ್ತಾ ಇದ್ದಾಳೆ ಇವಳು. ಒಳ್ಳೇದಾಗಲ್ವಂತೆ ನನಗೆ. ನಿನ್ ಮಗಳಿಗೆ ಒಳ್ಳೇದಾಗಲ್ಲ ಅಂತನ ಇವಳೇ ಅವಳು ಹೇಳಕ್ಕೆ? ನನಗೆ ಒಳ್ಳೇದಾಗೆ ಆಗುತ್ತೆ. ನಾನು ಹುಟ್ಟಾಗಿಂದನ ಶ್ರೀಮಂತಿಕೆಯಿಂದ ಇದ್ದೀನಿ. ನಾನು ಮದ್ವೆ ಆಗೋದು ಅಷ್ಟೇನೆ. ಕೋಟ್ಯಾಧೀಶ್ವರನ್ನೇ ಮದ್ವೆ ಆಗೋದು. ನಿನ್ನಂಗೆ ದರಿದ್ರದಾಳಲ್ಲ ನಾನು ಏನ್ ದರಿದ್ರದಾಳಲ್ಲ. ಇದಕ್ಕೆ ಕಾಲನೇ ಉತ್ತರ ಕೊಡುತ್ತೆ, ನೋಡ್ತಾ ಇರು. ನೀನೀಗ ಸುಳ್ಳು ಹೇಳಿದ್ಯಾ ತಾನೆ? ಆ ಸುಳ್ಳ ಸತ್ಯ, ಸುಳ್ಳು ಯಾವುದು ಸತ್ಯ ಯಾವುದು ಅಂತ ನೀನೇ ಬಾಯ್ ಬಿಡೋ ಟೈಮ್ ಬಂದೇ ಬರುತ್ತೆ ನಿನ್ಗೆ. ಅಂತ ಟೈಮ್ ಬರುತ್ತೆ, ನೋಡ್ತಾ ಇರು. ಅತ್ತೆ, ನಾನು ಯಾವ್ದೇ ಕಾರಣಕ್ಕೂ ಇವಳ ಮೇಲೆ ಕೈ ಮಾಡಿಲ್ಲ ಅಥವಾ ಇವಳನ್ನ ಬೈದಿಲ್ಲ. ಇವಳೇ ನನ್ನ ಒಡೆಯಕ್ ಬಂದ್ಲು, ಅದನ್ನ ತಡೆದಿದ್ದೀನಿ ಅಷ್ಟೇನೆ. ನಾನು ಹೇಳ್ತಾ ಇರೋದೇ ಸತ್ಯ. ದೇವ್ರ ಮೇಲೆ ಪ್ರಮಾಣ ಮಾಡಿ ಬೇಕಂದ್ರೆ ಹೇಳ್ತೀನಿ ನಾನು. ನಾನು ಯಾವತ್ತೂ ಇವಳನ್ನ ಬೇರೆಯವಳು ಅಂತ ನಾನು ನೋಡಿಲ್ಲ. ನನ್ನ ಆಜ್ಞೆ ಅಂತಾನೆ ನಾನು ಪ್ರೀತಿಯಿಂದ ಮಾತಾಡ್ತಾ ಇದ್ದೀನಿ. ಇವಳು ಬಂದಾಗಿಂದನ ಪ್ರಯತ್ನ ಮಾಡ್ತಾ ಇದ್ದೀನಿ. ಇವಳ ಗೆಲ್ಬೇಕು, ಚೆನ್ನಾಗಿರ್ಬೇಕು. ನಾನು ಅತ್ತಿಗೇನು ಆಜ್ಞೆ ಅಂದ್ರೆ ಚೆನ್ನಾಗಿರ್ಬೇಕು, ಬರೀ ಯಾವಾಗ್ಲೂ ದ್ವೇಷ ಮಾಡೋದಲ್ಲ ಅಂತನ ಚೆನ್ನಾಗಿರಕ್ ಟ್ರೈ ಮಾಡ್ತಾ ಇದೀನಿ ಅವತ್ತಿಂದ. ಇವಳು ಬಂದಾಗಿದ್ನ. ಆದ್ರೆ ಇವಳೇನಿ ಮುಖ ಮೂತಿ ತಿರ್ಸ್ಕೊಂಡು ನನ್ನ ಬೇರೆಯವಳ ತರ ಮನೆ ಕೆಲಸದ ತರ ನೋಡ್ತಾ ಇದ್ದಾಳೆ ಇವಳು. ಓದೇ ಹೋಗ್ಲಿ ಅಂತ ಸುಮ್ಮನೆ ಇಷ್ಟಿನ. ಆದ್ರೆ ಇವತ್ತು ನನಗೆ ಸಿಟ್ಟು ನೆತ್ತಿಗೆರಿತ್ತು ಇವಳು ಆಡಿದ ಮಾತಿಗೆ. ಅವಳ ಫ್ರೆಂಡ್ ಅವಳು ರೀಮಾ ಅನ್ನೋಳು, ಅವಳು ನನ್ನ ಗಂಡನ ಮದ್ವೆ ಆಗ್ಬೇಕಾಗಿತ್ತಂತೆ. ನೋಡಿ ಹೆಂಗಿದ್ದಾಳೆ ಇವಳು. ಅಲ್ಲ, ಮದ್ವೆ ಆಗಿರೋ ಅಣ್ಣನ ಇನ್ನೊಬ್ಳಿಗೆ ಬಿಟ್ಕೊಡ್ತಾ ಇದ್ದಾಳಲ್ಲ. ನೀನೇ ಮದ್ವೆ ಆಗಿರಂತೆ, ನೀನೇ ಈ ಮನೆ ಸೊಸೆ ಅಂತ ಹೇಳ್ತಾಳೆ. ನಾಚಿಕೆ ಇಲ್ದೇನೆ. ಮೊದ್ಲು ನಿಮ್ಮ ಮಗಳಿಗೆ ಬುದ್ಧಿ ಹೇಳಿ, ನನಗಲ್ಲ. ಅಯ್ಯೋ 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 ಅಯ್ಯೋ, ಏನೇ ನನಗೆ ಬುದ್ಧಿ ಹೇಳೋ ಲೆವೆಲಿಗೆ ಬಂದ್ಬಿಟ್ಟ ನೀನು. ಬರ್ಲಿ ನನ್ನ ಗಂಡ, ನನ್ನ ಮಗ ಬರ್ಲಿ, ಹೇಳ್ತೀನಿ ಸರಿಯಾಗಿ ಬೆಂಡೆತ್ತಿಸ್ತೀನಿ. ಇಷ್ಟೆಲ್ಲ ಮಿತಿ ಮೀರಿದ್ಯಾ ನೀನು? ನಾನೇನ್ ಮಿತಿ ಮೀರಿಲ್ಲ. ಮಿತಿ ಮೀರೋದು ನಿಮ್ಮ ಮಗಳು. ಅವಳಿಗೆ ಸ್ವಲ್ಪ ಬಸ್ನಲ್ಲಿರಕ್ಕೆ ಹೇಳಿ. ಯಾರಿಗೆ ಗೌರವ ಕೊಡ್ಬೇಕು, ಯಾರಿಗೆ ಮರ್ಯಾದೆ ಕೊಡ್ಬೇಕು ಅದನ್ನ ಕಲ್ತ್ಕೊಂಡು ನಡ್ಕಮ ಕೇಳ್ರಿ. ಏನಾದ್ರೂ ಈ ತರನೇ ಜಂಬ ಮಾಡ್ಕೊಂಡು ಅಹಂಕಾರದಿಂದ ಮೆರೆದಾಡಿದ್ರೆ ಒಂದಲ್ಲ ಒಂದ್ ದಿವಸ ಮಣ್ಣಿಗೆ ಬೀಳ್ಬೇಕಾಗುತ್ತೆ, ನೆಲಕ್ಕೆ. ಮೆರೆದವ್ರು ಯಾವತ್ತೂ ಉದ್ಧಾರ ಆಗಿರೋದು ಚರಿತ್ರೆ ಇಲ್ಲೇ ಇಲ್ಲ. ನೀನ್ ಯಾವಳೆ ನನ್ನ ಮಗಳು ಭವಿಷ್ಯದ ಬಗ್ಗೆ ಮಾತಾಡಕ್ಕೆ? ನೀನ್ ಯಾವಳು ಅಂತ? ನನ್ನ ಮಗಳು ಇವತ್ತು ಚೆನ್ನಾಗಿದ್ದಾಳೆ, ನಾಳೆನೂ ಚೆನ್ನಾಗಿರ್ತಾಳೆ, ಮುಂದೆನೂ ಚೆನ್ನಾಗಿರ್ತಾಳೆ. ನೀನು ಅವಳ ಭವಿಷ್ಯನ ಹೇಳಕ್ ಬರ್ಬೇಡ. ಮುಚ್ಕೊಂಡು ಹೋಗತ್ ಕಲ್ತ. ಬರ್ಲಿ ನನ್ನ ಮಗ, ನನ್ನ ಗಂಡ, ಅವರಿಬ್ರು ತಾನೆ ನಿನ್ನ ಈ ಮನೆ ಕರ್ಕೊಂಡ್ ಬಂದಿದ್ದು. ಇವತ್ತು ಹೇಳ್ತೀನಿ ಅವ್ರ ಎದುರಿಗೇನೆ, ಹಿಂಗೆಲ್ಲ ಮಾಡಿದಾಳಲ್ಲ ಇದು ಸರಿನಾ ಅಂತಾನ. ಏನಾದ್ರೂ ಮಾಡ್ಕೊಳ್ಳಿ, ಅವ್ರು ಬಂದ್ಮೇಲೆ ನಾನು ಹೇಳ್ತೀನಿ. ಸರಿ ಆಯ್ತು ಬಿಡಿ, ಇದು ಇಲ್ಲಿಗೆ ನಿಲ್ಲಿಸಿ. ನೋಡ್ದೇನಮ್ಮ, ನೋಡು
ನಿನ್ನೆ ಹೆಂಗ್ ಬೈತ್ ಬಿಡ್ತು, ನಿನ್ನೆ ಎದುರಿಸ್ತಾ ಇದ್ದಾಳೆ, ಇಂಥದ್ರಲ್ಲಿ ನನ್ನ ಎದುರಿಸ್ತಲೇ ಇರ್ತಾಳ. ಹೌದು ಕಣೆ ಸೀಮಾ, ನಾನು ಇಷ್ಟ ದಿನ ಇವಳನ್ನ ಸಾಧು ಪ್ರಾಣಿ ಅನ್ಕೊಂಡಿದ್ದೆ. ಹಾ ಇವಳು ಅಲ್ಲ, ಗಯ್ಯಾಳಿ ಗಂಗಿ. ಮಾಡ್ತೀನಿ ಇವಳು ಸಾವಿರಿಯಾಗಿ. ಇನ್ನು ಮೇಲೆ ಇರೋದು ಈ ಅತ್ತೆ ಪೌರುಷ, ಅತ್ತೆ ಅಂದ್ರೆ ಏನು ಅಂತ ನಾ ಇವಳಿಗೆ ಅರ್ಥ ಮಾಡಿಸ್ತೀನಿ. ಹೋದ್ರೆ ಹೋಗ್ಲಿ ಅಂತ ನನ್ನ ಮಗನ್ ನೋಡ್ಕೊಂಡು, ಮಗನ್ ಮಕ ನೋಡ್ಕೊಂಡು ಸುಮ್ಮನಿದ್ದೆ ಇಷ್ಟ ದಿನ. ಇನ್ಮೇಲೆ ಸುಮ್ಮನಿರಲ್ಲ, ಸುಮ್ಮನಿರು. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀವಿ. ಈ ಕಥೆ ಇನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿರಿ. ಹಾಗೆ ಇನ್ನು ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.